ಡಿಟಿ ಶ್ರೀನಿವಾಸ್ ಕರ್ನಾಟಕ ವಿಧಾನ ಪರಿಷತ್ನ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ. ಬಿಇ ಸಿವಿಲ್ ಇಂಜಿನಿಯರಿಂಗ್, ಎಂಟೆಕ್, ಎಂಎ, ಎಂಬಿಎ, ಎಲ್ಎಲ್ಬಿ ಪದವಿ ಪಡೆದಿರುವ ಇವರು ವಿದ್ಯಾರ್ಥಿ ದಿನಗಳಿಂದಲೇ ನಾಯಕತ್ವದ ಗುಣಗಳನ್ನ ಮೈಗೂಡಿಸಿಕೊಂಡು ಕಾಲೇಜು ದಿನಗಳಿಂದಲೇ ಹಲವಾರು ಹುದ್ದೆಗಳನ್ನ ನಿಭಾಯಿಸಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ಸೇವೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ, ಮೈಸೂರು ನಗರ ಸ್ವತಂತ್ರ ಉಸ್ತುವಾರಿಯಾಗಿ, ನಂತರ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಬಡ್ತಿ ಪಡೆದು ಕೆಲಸ ನಿರ್ವಹಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ ಪರೀಕ್ಷೆಯಲ್ಲಿ ಗ್ರೂಪ್ ಎ ಅಧಿಕಾರಿಯಾಗಿ, ಕರ್ನಾಟಕ ರಾಜ್ಯ ಲೆಕ್ಕಪತ್ರ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಬೆಂಗಳೂರು ನಗರದ ಬಿಸಿಎಂ ಅಧಿಕಾರಿಯಾಗಿ ಹಲವಾರು ಬಿಸಿಎಂ ಹಾಸ್ಟೆಲ್ಗಳನ್ನು ನಿರ್ಮಿಸಲು ಹಗಲಿರುಳು ಶ್ರಮಿಸಿದ್ದಾರೆ. ಕರ್ನಾಟಕ ರಾಜ್ಯ ಯಾದವ ನೌಕರರ ಕಲ್ಯಾಣ ಸಂಘ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ ಹಾಗೂ ಗೌರವಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಈಗ ಕರ್ನಾಟಕ ವಿಧಾನ ಪರಿಷತ್ನ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಬಿಜೆಪಿ ಅಭ್ಯರ್ಥಿ ವೈ.ಎ. ನಾರಾಯಣಸ್ವಾಮಿ ವಿರುದ್ಧ ಭರ್ಜರಿ ಗೆಲುವು ಪಡೆದಿದ್ದಾರೆ. ಡಿಟಿ ಶ್ರೀನಿವಾಸರವರ ಗೆಲುವಿಗೆ ಶ್ರಮಿಸಿದ ಚಿಂತಾಮಣಿ ತಾಲೂಕಿನ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ.ಸಿ. ಸುಧಾಕರ್ ರೆಡ್ಡಿ ಹಾಗೂ ಸಹೋದರ ಬಾಲಾಜಿ ರೆಡ್ಡಿ ಅಭಿಮಾನಿಗಳು ಹಾಗೂ ಮುಖಂಡರ ಇಂದು ಕೆಆರ್ ಪುರಂನ ಅವರ ನಿವಾಸಕ್ಕೆ ತೆರಳಿ ಹೂಗುಚ್ಛ ನೀಡಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಡಾಕ್ಟರ್ ಮುನಿರೆಡ್ಡಿ, ಮಾಜಿ ಅಧ್ಯಕ್ಷರಾದ ಆರ್ ನಾರಾಯಣ ರೆಡ್ಡಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ರವಣಪ್ಪ, ಕೋಡೇಗಂಡ್ಲು ರಮೇಶ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷರಾದ ಕೆಎಂ ಸಿದ್ದಪ್ಪ, ಪ್ರಾಂಶುಪಾಲರಾದ ಸುಬ್ಬಯ್ಯ, ಗಂಗುಲಪ್ಪ, ಜಯದೇವ, ಅಶ್ವಥ್ ರೆಡ್ಡಿ, ಬಾಲಾಜಿ, ಜಗದೀಶ್ವರ್ ರೆಡ್ಡಿ, ವಿಶ್ವನಾಥ್, ಮಂಜುನಾಥ್, ನಿವೃತ್ತ ಸಿಆರ್ಸಿ ಸಿ ಶ್ರೀನಿವಾಸ್, ಎಂಕೆಬಿ ಶಾಲೆಯ ಮಾಲೀಕರಾದ ಇಶಾಕ್, ನಗರಸಭೆಯ ಮಾಜಿ ಅಧ್ಯಕ್ಷರಾದ ರೇಖಾ ಉಮೇಶ್, ಆಂಜಿನಪ್ಪ, ಶ್ರೀನಿವಾಸ್, ಪಿಟಿ ಲಕ್ಷ್ಮಣ, ಕೃಷ್ಣಪ್ಪ, ಹಿರಿಯ ಮುಖಂಡರಾದ ದಂಡುಪಾಲ್ಯ ಅಶ್ವತ್ಥಪ್ಪ, ಪುಂಗನೂರು ನಾರಾಯಣಸ್ವಾಮಿ, ನಂಬಿಹಳ್ಳಿ ಶ್ರೀನಿವಾಸ್ ಇನ್ನಿತರರು ಹಾಜರಿದ್ದರು.